ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ನಾಮಿನೇಷನ್ ಅಂತ ಬಂದಾಗ ವ್ಯಕ್ತಿಗಳು ಯಾವ ರೀತಿಯಾದಂತಹ ಒಂದು ವಿಚಾರಗಳನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಅಂತ ಖಂಡಿತವಾಗಿ ಗೊತ್ತಾಗಲ್ಲ. ಮನೆಯಲ್ಲಿ 3 ಜನ ವೈಟ್ ಕಾರ್ಡ್ ಎಂಟ್ರಿ ಬರ್ತಾರೆ, ಅದರಲ್ಲಿ 2 ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದ್ದಾರೆ ಹಾಗೂ ಹೈಪನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಮ್ಯೂಟೆಂಟ್ ರಘು ಮತ್ತೆ ರಿಷಾ ಗೌಡ ಅವರು ಬಂದ ಕೂಡಲೇ ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಅನ್ನ ಮಾಡ್ತಾರೆ. ಮ್ಯೂಟೆಂಟ್ ರಘು ಅಂತೂ ಹೋಗೇ ಬಾರಿ ಅಂತಾನೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇದು ಸಿಕ್ಕಾಪಟ್ಟೆ ಮಜವಾಗಿತ್ತು. ಏನಂತ ಹೇಳಿದ್ರೆ, ಅಶ್ವಿನಿ ಗೌಡಗೆ ತನಗಾಗೋದು ಮಾತ್ರ ಅವಮಾನ, ಕಂಡೋರಿಗೆ ಆಗೋದು ಮಾತ್ರ ಬಹುಮಾನ ಅನ್ನೋ ರೀತಿ ಆಗೋಯ್ತು. ತನಗೆ ಏಕವಚನದಲ್ಲಿ ಮಾತಾಡ್ಸ್ಬೇಡ ಅನ್ನೋರು ಪರರಿಗೂ ಕೂಡ ಬಹುವಚನದಲ್ಲಿ ಮಾತಾಡ್ಸ್ಬೇಕು. ಅವನಿಗೆ ಹೋಗೋ ಬಾರೋ ಅಂದಾಗ ಅವನು ಕೂಡ ಹೋಗು ಬಾ ಅಂತಾನೆ ಹೇಳುವಂಥದ್ದು. ಸೊ ಇದೆಲ್ಲ ಒಂದು ಸೈಡ್ ಆದರೆ ನಾಮಿನೇಷನ್ ಪ್ರಕ್ರಿಯೆ ಬಂತು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ನಟನನ್ನ ಟಾರ್ಗೆಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಗಿಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು. ಯಾಕಂತ ಹೇಳಿದ್ರೆ ಅವನು ಕಾಮಿಡಿ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿರುವಂಥದ್ದು. ಸೊ ಆ ಕಾಮಿಡಿ ಮಾಡ್ಕೊಂಡೆ ಅವನು ಜೀವನನ ಕಳೆದಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನಂದ್ರೆ, ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು. ಒಳಗಡೆ ಬಂದಿರುವಂಥ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಗಿಲ್ಲಿನೇ ಎಂಟರ್ಟೈನ್ಮೆಂಟ್ ಮಾಡ್ತಿರೋದು, ಈ ಮನೆಯಲ್ಲಿ ಒಳ್ಳೆ ಸ್ಟ್ಯಾಂಡ್ ತಗೋತಿರೋದು, ಹಾಗೆ ಹೀಗೆ ಹೇಳಿದ್ಕೆ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದಾದ ನಂತರ ರಕ್ಷಿತಾ ಮತ್ತೆ ರಾಶಿಕಾ ಇಬ್ರು ಕೂಡ ಫೈಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಹೋಗೆ ಬಾರಿ ಅಂತ ಮಾತಾಡಿಕೊಂಡು ನಿನ್ನ ಸರ್ವೆಂಟ್ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ರಕ್ಷಿತಾ ಅವ್ರು ಹೇಳ್ತಾರೆ, ಇವರು ಯಾವುದೇ ರೀತಿಯಾದಂತಹ ಸರ್ವಾಧಿಕಾರ ನಡ್ಸಕ್ ಬರ್ತಾರೆ. ಅಷ್ಟೇ ಅಲ್ಲದೆ ಅದ್ ಮಾಡು ಇದು ಮಾಡು ಅದೆತ್ಕೊಡು ಇದೆತ್ಕೊಡು ಅಂತ ಹೇಳಿ ಬರೀ ನಮ್ಮನ್ನೇ ಕೇಳ್ತಾರೆ. ಇವರಿಗೆ ವೈಯಕ್ತಿಕವಾಗಿ ಆಡೋಕೆ ಬರೋದಿಲ್ಲ, ಯಾರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿ ನಾಮಿನೇಟ್ ಮಾಡಿಬಿಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಕೂಡಲೇ ರಕ್ಷಿತಾ ಅವರ ಮೇಲೆ ತಿರುಗಿ ಬೀಳ್ತಾರೆ. ನಿನಗೆ ಈ ಬಿಗ್ ಬಾಸ್ ಅಂದ್ರೇ ಗೊತ್ತಿಲ್ಲ, ನೀನು ಸುಮ್ಮನೆ ಇಲ್ಲಿ ಬಂದಿರೋದು ಆಟ ಆಡ್ಕೊಂಡು ಗೊಂಬೆ ಥರ, ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಇಲ್ಲ, ನಿನಗೆ ಬಿಗ್ ಬಾಸೇ ಅರ್ಥ ಆಗಲ್ಲ, ನೀನು ಏನಕ್ಕೆ ಬಂದಿದ್ಯೋ ನನಗೆ ಖಂಡಿತ ಗೊತ್ತಿಲ್ಲ ಅಂದಾಗ, ನಾನು ನಿನ್ನ ಸರ್ವೆಂಟ್ ಅಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕೆ ಅಂತ ಹೇಳಿದಾಗ, ನೀನು ನನ್ನ ಸರ್ವೆಂಟೇ ಕಡೆ, ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಇರಲೇಬೇಕು ಅಂತ ಹೇಳಿ ಕೂಡ ರಾಶಿಕಾ ಅವರು ರಕ್ಷಿತಾ ಅವರ ವಿರುದ್ಧ ತಿರುಗಿ ಬೀಳ್ತಾರೆ. ಸೊ ಇಬ್ಬರ ನಡುವೆ ದೊಡ್ಡ ಮಟ್ಟದ ಜಗಳ. ಈ ಹಿಂದೆ ನೀವು ನೋಡಿರ್ಬೋದು, ಅಶ್ವಿನಿ ವಿರುದ್ಧ ಹೇಗೆ ಜಗಳ ಆಡಿದ್ರು ಅದೇ ರೀತಿ ಸೇಮ್ ಜಗಳ ಇಬ್ರು ಕೂಡ ಮಾಡ್ಕೊಂಡಿದ್ದಾರೆ. ಸೊ ನಾಮಿನೇಷನ್ ಅನ್ನೋದು ಬಂದಾಗ, ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ಎಗರಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ನಾವು ರಾಶಿಕನ್ನು ಕೂಡ ನೋಡ್ಬೋದು, 2-3 ವಾರದಿಂದ ಸೈಲೆಂಟ್ ಆಗಿದ್ರು. ಯಾವಾಗ 2-3 ಟಾಸ್ಕ್ಗಳನ್ನು ಗೆದ್ಬಿಟ್ಟು ಫೈನಲಿಗೆ ಹೋಗ್ಬಿಟ್ಟು ಫೈನಲಲ್ಲೂ ಕೂಡ ಉಳ್ಕೊಂಡು ಈಗ 100 ದಿನಗಳ ಪ್ರಯಾಣಕ್ಕೆ ಆಯ್ಕೆ ಆಗಿದ್ದಾರೋ, ಅಲ್ಲಿಂದ ಅವರ ಒಂದು ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ತನ್ನ ಒಂದು ಸರ್ವಾಧಿಕಾರವನ್ನು ಚಲಾಯಿಸಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಟ್ರು. ಇದನ್ನು ನೋಟಿಸ್ ಮಾಡಿರುವಂತಹ ರಕ್ಷಿತಾ ಅವರು ಹೇಳ್ತಾರೆ, ಇವರು ನಮಗೆ ಸರ್ವಾಧಿಕಾರವನ್ನು ಮಾಡ್ತಾರೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ಇಲ್ಲೆಲ್ಲರೂ ಕೂಡ ಒಂದೇ, ಅವರ ಕೆಲಸ ಅವರೇ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಇದಕ್ಕೆ ನೀನು ಸರ್ವೆಂಟ್ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ಗೊತ್ತಾಗ್ತಿಲ್ಲ. ಬಟ್ ಈ ಒಂದು ಸರ್ವಾಧಿಕಾರ ಅಥವಾ ಒಂದು ನಾಮಿನೇಷನ್ ಅದು ಏನು ಬರುತ್ತೆ, ಆ ಟೈಮಲ್ಲಿ ಎಲ್ಲರೂ ಕೂಡ ಮಾತಾಡೋದು ಸಿಕ್ಕಾಪಟ್ಟೆ ಮನೋರಂಜನೆವಾಗಿರುತ್ತೆ. ಆ ಎಪಿಸೋಡ್ನ ಮಿಸ್ ಮಾಡದೆ ಇವತ್ತು ನೋಡಬೇಕಾಗುತ್ತೆ. ಹೆಚ್ಚಿನ ವಿಡಿಯೋ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.